ಹೊಸದಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಒಳ ಮೀಸಲಾತಿಗಾಗಿ ಗೋವಿಂದ್ ಕಾರಜೋಳ ಹೋರಾಟ. ನಿನ್ನೆ ದೆಹಲಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ನ ವೇದಿಕೆ ಮೇಲೆ ಹಿಂದುಳಿದ ವರ್ಗಗಳ ಒಂದು ಭಾರೀ ಸಮಾವೇಶವೇ ನಡೆಯಿತು. ಒಬಿಸಿ ಸಮಾವೇಶ. ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿದ್ರೆ ವೇದಿಕೆ ಮೇಲಿದ್ದವರೆಲ್ಲ ಬಹುಪಾಲು ಕಾಂಗ್ರೆಸ್ನ ಮಾಜಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಸಂಸದರು, ಮಾಜಿ ಶಾಸಕರುಗಳೇ ಇದ್ರು. ಅದನ್ನ ನೋಡಿದಾಗ ಬಹುಶಃ ಕಾಂಗ್ರೆಸ್ ಹೈಕಮಾಂಡಿನ ಉದ್ದೇಶ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನಿಧಾನವಾಗಿ ರಾಷ್ಟ್ರ ಮಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಒಂದು ವೇದಿಕೆ ಮೇಲೆ ಹತ್ತಿಸ್ಬಿಡೋದು ಅಂತ ಕಾಣುತ್ತೆ. ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಇದೆ. ಯಾಕೆ ಸಿದ್ದರಾಮಯ್ಯನವ್ರನ್ನ ಪದೇ ಪದೇ ಈ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಕೂಡಿಸ್ಲಿಕ್ಕೆ ಶುರು ಮಾಡಿದೆ ಹೈಕಮಾಂಡ್ ಅಂತ. ಅದಿರ್ಲಿ, ಅಲ್ಲಿ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಒಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಬಿಟ್ರು. ನಾನು ಮೊದಲು ಸಂಸದನಾದಾಗ ದಲಿತರ ಸಂಕಷ್ಟಗಳೇನಂತ ಮಾತ್ರ ತಿಳ್ಕೊಂಡಿದ್ದೆ. ನನಗೆ ಓಬಿಸಿಗಳ ವಿಚಾರ ಗೊತ್ತೇ ಇರಲಿಲ್ಲ. ನಾನು ಮುಚ್ಚು ಮರೆಯಲ್ಲದೆ ಒಪ್ಕೊಳ್ತಾ ಇದ್ದೇನೆ, ನಿಮ್ ಬಗ್ಗೆ ನನ್ಗೇನು ತಿಳುವಳಿಕೆನೇ ಇರಲಿಲ್ಲ ಅಂತ ಹೇಳಿದ್ರು. ಇದಾದ ಮೇಲೆ ಕಾಂಗ್ರೆಸ್ನ ಒಬ್ರು ಪ್ರಮುಖ ವಕ್ತಾರರ ಪೈಕಿ ಒಬ್ಬರಾಗಿರೋ ಉದಿತ್ ರಾಜ್ ಅನ್ನೋರು ರಾಹುಲ್ ಗಾಂಧಿ ಅವ್ರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೋಲಿಸ್ಬಿಟ್ಟು ಭಾರತದ ಒಬಿಸಿ ಮತದಾರರೆಲ್ಲ ರಾಹುಲ್ ಗಾಂಧಿಯನ್ನ ಬೆಂಬಲಿಸಬೇಕು, ಅವರು ಆಧುನಿಕ ಅಂಬೇಡ್ಕರ್ ನಿದ್ದಂತೆ ಅನ್ನೋ ಒಂದು ಬಟ್ಟಂಕಿ ಹೇಳಿಕೆಯನ್ನು ಕೂಡ ಬಿತ್ತರಿಸಿದ್ರು. ಇದು ಆ ಒಬಿಸಿ ವರ್ಗವನ್ನ ಕೇವಲ ವೋಟ್ ಬ್ಯಾಂಕ್ಗಳಾಗಿ ಪರಿಗಣಿಸೋ ಒಂದು ತಂತ್ರ. ಅದೇ ಸೌಕಲು ತಂತ್ರ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಮತಗಳನ್ನು ಒಡೆಯುವಂತ ಅದೊಂದು ಸೌಕಲು ತಂತ್ರ. ಅದು ಅನೇಕ ಬಾರಿ ವಿಫಲವಾಗಿದ್ರು ಕೂಡ ಕಾಂಗ್ರೆಸ್ಸಿಗರು ಬಿಟ್ಕೊಡಲ್ಲ. ಅದರಲ್ಲಿ ರಾಜ್ಯಕ್ಕೆ ಬಂದ್ರೆ ಹಾಲಿ ಚಿತ್ರದುರ್ಗ ಸಂಸದ, ಮಾಜಿ ಬಿಜೆಪಿ ಉಪಮುಖ್ಯಮಂತ್ರಿ ಮತ್ತು ಮಾಜಿ ಮಂತ್ರಿ ಮತ್ತು ಮಾಜಿ ಮುಧೋಳ್ ಕ್ಷೇತ್ರದ ಶಾಸಕ, ಕರ್ನಾಟಕದ ದಲಿತ ರಾಜಕಾರಣಿಗಳ ಪೈಕಿ ಅತ್ಯಂತ ಸ್ಪಷ್ಟವಾದ ಅಧ್ಯಯನಶೀಲತೆ, ವೈಚಾರಿಕತೆ ಮತ್ತು ಉತ್ತರ ಕರ್ನಾಟಕದ ಬಹುಪಾಲು ರಾಜಕಾರಣಿಗಳ ಪೈಕಿ ಕನ್ನಡ ಭಾಷೆಯನ್ನು ಅತ್ಯಂತ ಸ್ಫುಟವಾಗಿ, ಸರಳವಾಗಿ, ಸ್ಪಷ್ಟವಾಗಿ ಮಾತಾಡುವ ಒಂದು ಕುಶಲತೆ ಇರುವ ಒಂದು ವಿಶಿಷ್ಟ ಗುಣಲಕ್ಷಣಗಳ ನಾಯಕ ಗೋವಿಂದ್ ಕಾರಜೋಳ ಅವರು ಕಳೆದ 2 ವಾರಗಳಿಂದ ಜಿಲ್ಲೆಯಿಂದ ಜಿಲ್ಲೆಗೆ ಸಂಚರಿಸ್ತಾ ಅವ್ರಿಗೆ ಸಾಥ್ ಕೊಡ್ತಾ ಇರೋರು ಮಾಜಿ ಕೇಂದ್ರ ಸಚಿವರಾಗಿದ್ದ ನಾರಾಯಣ ಸ್ವಾಮಿ ಅವರು ಜಿಲ್ಲೆಯಿಂದ ಜಿಲ್ಲೆಗೆ ಸಂಚರಿಸ್ತಾ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಸುಮಾರು 30 ವರ್ಷಗಳ ಹೋರಾಟದಿಂದ ಕೂಡ ಸಾಧ್ಯವಾಗಿದಿರೋ ಈ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಬೇಕು, ಅದನ್ನು ವಿಳಂಬ ಮಾಡಿಕೊಡ್ದು ರಾಜ್ಯ ಸರ್ಕಾರ ತನ್ನದೇ ಆದ ರಾಜಕೀಯ ಕಾರಣಗಳಿಂದಾಗಿ ಒಂದಿಲ್ಲೊಂದು ನೆಪ ಒಡ್ಡಿ ವಿಳಂಬ ಮಾಡ್ತಾ ಬಂದಿದೆ. ಈ ವಿಳಂಬವನ್ನು ಸಹಿಸ್ಲಿಕ್ಕಾಗಲ್ಲ. ರಾಜ್ಯದಲ್ಲಿ ಸುಮಾರು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ 101 ಜಾತಿ ಉಪಜಾತಿಗಳು ಇವೆ ಅಂತೆ. ಈ 101 ಜಾತಿಗಳ ಬಗ್ಗೆ ಅವುಗಳ ಕುಲಾಧ್ಯಯನವನ್ನ ಸ್ವತಃ ಮಾಡಿರೋ ಗೋವಿಂದ್ ಕಾರಜೋಳ ಅವರು ಅವ್ರ ಜೊತೆಗೆ ಯಾರಾದ್ರೂ ಒಬ್ಬ ಪತ್ರಕರ್ತರು ಸಂದರ್ಶನ ಮಾಡಿ ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಎಷ್ಟು ಮಟ್ಟಿಗೆ ಈ ತಳ ಸಮುದಾಯಗಳ ಬಗ್ಗೆ ಆಳವಾದ ತಿಳುವಳಿಕೆ ಇದೆ, ಚಾರಿತ್ರಿಕ ಅಧ್ಯಯನ ಇದೆ ಮತ್ತು ಅವುಗಳಿಗೆ ನ್ಯಾಯ ಒದಗಿಸಬೇಕಾದ ಪರಿಹಾರ ಮಾರ್ಗಗಳ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೋವಿಂದ್ ಕಾರಜೋಳ ಅವರು ಅವರ ಅಭಿಯಾನದ ಮುಖ್ಯ ಪ್ರಣಾಳಿಕೆ ಇಷ್ಟು. ಹಿಂದೆ ಅವ್ರದೇ ಸರ್ಕಾರವಿದ್ದಾಗ ಅಂದ್ರೆ 2019ರಿಂದ 2023ವರೆಗಿನ ಅವರ 3 ವರ್ಷಗಳ ಸರ್ಕಾರದಲ್ಲಿ, ಅದರಲ್ಲೂ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗಳಿಗೆ, ಕರ್ನಾಟಕದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಬೇಕನ್ನೋ ಒಂದು ಕ್ಯಾಬಿನೆಟ್ ನಿರ್ಧಾರ ಆಗಿದ್ದು 2023ರ ಫೆಬ್ರವರಿಯಲ್ಲಿ. ತದನಂತರ ಮಾರ್ಚ್ 23ರಂದು ಒಂದು ನಿರ್ಣಯವನ್ನೇ, ಒಂದು ಮೀಸಲಾತಿ ಸೂತ್ರವನ್ನೇ ಸ್ಪಷ್ಟವಾಗಿ ನಿರೂಪಿಸಿ ಕೇಂದ್ರ ಸರ್ಕಾರಕ್ಕೆ ಆ ನಿರ್ಣಯವನ್ನ ಕಳಿಸ್ಕೊಟ್ರು. ಅವತ್ತು ಕೇಂದ್ರ ಸರ್ಕಾರಕ್ಕೆ ಯಾಕೆ ಕಳಿಸ್ಕೊಟ್ರು ಅಂತಂದ್ರೆ, ಅದುವರೆಗೂ ಆ ಕಾಲಘಟ್ಟದಲ್ಲಿ ಈ ಸಂವಿಧಾನದ ಆರ್ಟಿಕಲ್ 341, ಸಂವಿಧಾನದ ಅನುಬಂಧ 341ರ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಏನೇ ಬದಲಾವಣೆ ಮಾಡೋದಿದ್ರೆ, ತಿದ್ದುಪಡಿ ಮಾಡೋದಿದ್ರೆ, ಸೇರ್ಪಡೆ ಮಾಡೋದಿದ್ರೆ, ತೆಗೆದು ಹಾಕ್ಬೇಕಾಗಿದ್ರೆ ಆ ಅಧಿಕಾರ ಎಲ್ಲವೂ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಜೊತೆಗೆ ಆ ಮೀಸಲಾತಿಯ ಪ್ರಮಾಣ ಎಷ್ಟು ಅಂತ ನಿಗದಿ ಮಾಡೋ ಅಧಿಕಾರ ಕೂಡ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಅನ್ನೋ ಗ್ರಹಿಕೆ ಅಲ್ಲಿವರೆಗಿತ್ತು. ಆದ್ರೆ 2024ರ ಆಗಸ್ಟ್ನಲ್ಲಿ
ಸುಪ್ರೀಂ ಕೋರ್ಟ್ನ ನ್ಯಾಯಪೀಠವೇ ಸ್ಪಷ್ಟವಾಗಿ ಹೇಳ್ಬಿಡ್ತು, ಹೌದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗ ಪಟ್ಟಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಆದ್ರೆ ಸ್ಥಳೀಯ ಪ್ರಾದೇಶಿಕ ಅಗತ್ಯಗಳ ಅನುಸಾರವಾಗಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳೇ, ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳೇ ಆಂತರಿಕವಾಗಿ ಕೆಲವು ಬದಲಾವಣೆಗಳು ತರಬಹುದು. ಒಳ ಮೀಸಲಾತಿಯನ್ನು ನೀಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಸ್ಪಷ್ಟವಾಗಿ ನಿರೂಪಿಸಿದ ಮೇಲೆ ಗೋವಿಂದ್ ಕಾರಜೋಳ್ ಮತ್ತು ಅವರ ಸಮಾನ ಮನಸ್ಕ ಅನೇಕ ದಲಿತ ನಾಯಕರುಗಳಿಗೆ ಒಂದು ಹೊಸ ಜಾಗೃತಿ ಉಂಟಾಯಿತು. ಹೌದು, ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇದೆ ಅಂತ ಸಂವಿಧಾನ ಪೀಠ ಹೇಳಿದ ಮೇಲೆ ಯಾಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರ ತಡ ಮಾಡ್ತಾ ಬಂತು? ಅಂದಾಗೆ ಅವರು ಕಾರಜೋಳ ಅವರು ಜ್ಞಾಪಿಸ್ತಾ ಇದ್ದಾರೆ, 2023 ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯನವರು, KH ಮುನಿಯಪ್ಪ, ಜಿ ಪರಮೇಶ್ವರ್, HC ಮಹದೇವಪ್ಪನವರ ಆದಿಯಾಗಿ ಅವರೆಲ್ಲರೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವಾರದಲ್ಲೇ ಒಳ ಮೀಸಲಾತಿ ಆದೇಶ ಹೊರಡಿಸ್ತೇವೆ ಅಂತ ಹೇಳಿದ್ರು. ಆಮೇಲೆ ಯಾಕೆ ಹಿಂದೆ ಹಾಕ್ಲಿಕ್ಕೆ ಶುರು ಮಾಡಿದ್ರು? ಅಂದಾಗೆ ಕಾಂಗ್ರೆಸ್ಸಿಗರು ಕೇಳ್ಬೋದು ಬಿಜೆಪಿ ಅವ್ರಿಗೆ, ನೀವೇನ್ ಮಾಡಿದ್ರಿ ನೀವು ಇದ್ದಾಗ ಅಂತ. ಬಿಜೆಪಿ ಸರ್ಕಾರ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಒಳ ಮೀಸಲಾತಿ ನೀಡೋ ತೀರ್ಮಾನಕ್ಕೆ ಆಧಾರವಾಗಿದ್ದು ಬಹು ಹಿಂದೆ SM ಕೃಷ್ಣ ಸರ್ಕಾರವಿದ್ದಾಗಲೇ ನೇಮಕ ಮಾಡಿದ್ದ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಶಿಫಾರಸುಗಳು, ಅದರ ಜೊತೆಗೆ 2011 ಜನಗಣತಿಯನ್ನು ಆಧರಿಸಿದ ಮಾಹಿತಿಗಳು ಮತ್ತು ಹಾಲಿ ಆ, ವಿವಿಧ ಹಿಂದುಳಿದ ವರ್ಗಗಳ ಆಯೋಗಗಳು ಕೂಡ ನೀಡಿದ ಮಾಹಿತಿಯನ್ನೆಲ್ಲವನ್ನು ಕ್ರೋಢೀಕರಣಗೊಳಿಸ್ಬಿಟ್ಟು ಅವರು ಆ ತೀರ್ಮಾನಕ್ಕೆ ಬಂದಿದ್ರು. ಮಾರ್ಚ್ 23, 2023ರಂದು ಆವತ್ತಿನ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರ ಅವರು ರೂಪಿಸಿದ ಸೂತ್ರದ ಪ್ರಕಾರ ಎಡಗೈನವ್ರಿಗೆ ಅಂದ್ರೆ ಮಾದಿಗ ಮತ್ತಿತರ ಸಮುದಾಯಗಳಿಗೆ 6%, ಚಲವಾದಿ ಬಲಗೈ ಸಮುದಾಯದವರಿಗೆ, ಹೊಲೆಯ ಮತ್ತಿತರ ಸಮುದಾಯಗಳಿಗೆ 5.5%, ಲಂಬಾಣಿ, ಬೋವಿ, ಕೊರಚ, ಕೊರ್ಮ ಇತ್ಯಾದಿಗಳಿಗೆ 4.5% ಮತ್ತು 1% ಅಲೆಮಾರಿ. ನೋಡಿ, ದಲಿತರೇ ಸಾಕಷ್ಟು ಶೋಷಣೆಗೊಳಗಾಗಿದ್ದಾಗ ಅವರಲ್ಲೇ ಒಂದು ಅಲೆಮಾರಿ ಜನಾಂಗಗಳು ಕೂಡ ಇದೆ. ಅವ್ರ ಪೈಕಿ ದಕ್ಕಲಿಗರು, ಸುಡುಗಾಡು ಸಿದ್ಧ ಮುಂತಾದ ಅಲೆಮಾರಿ ಜನಾಂಗಗಳಿಗೆ 1%. ಈ ತರ ಮೀಸಲಾತಿ ಸೂತ್ರವನ್ನು ರೂಪಿಸ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ರು. ಕನಿಷ್ಠ ಪಕ್ಷ ಅದನ್ನೇ ಮಾನದಂಡವನ್ನಾಗಿ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಒಂದು ಆದೇಶ, ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಒಂದು ಆದೇಶ ಹೊರಡಿಸ್ಬೋದಾಗಿತ್ತು. ಇದೊಂದು ತಾತ್ಕಾಲಿಕ ವ್ಯವಸ್ಥೆ, ಮತ್ತೊಮ್ಮೆ ಸಮಗ್ರವಾಗಿ ಜಾತಿ ಗಣತಿ ನಡೆಸಿಬಿಟ್ಟು ಪರಿಷ್ಕರಣೆ ಮಾಡ್ತೀವಿ ಅಂತ ಆದ್ರೂ ಹೇಳ್ಬೋದಾಗಿತ್ತು. ಯಾಕಂದ್ರೆ ಅದು ಸಿದ್ಧ ಸೂತ್ರವಿದ್ದಾಗ ಅದನ್ನ ಆಧರಿಸ್ಬಿಟ್ಟು ಮಾಡ್ಬೋದಾಗಿತ್ತು. ಇಲ್ಲ, ಇಲ್ಲಿ ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆ ಬರುತ್ತೆ. ಬಿಜೆಪಿ ಅವ್ರು ಮಾಡಿದ್ರೆ ನಾವ್ಯಾಕೆ ಅನುಕರಣೆ ಮಾಡಬೇಕು, ನಾವೇ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಆ ಸಮಿತಿ ದಲಿತ ಸಮುದಾಯದ ಪರಿಶಿಷ್ಟ ಜಾತಿಗಳ ಪ್ರತ್ಯೇಕ ಜಾತಿ ಗಣತಿಯನ್ನ ಕೈಗೆತ್ತಿಕೊಳ್ತು. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಸುಮಾರು 1 ತಿಂಗಳ ಅವಧಿಯೊಳಗಾಗಿ ಈ ಜಾತಿ ಗಣತಿಯನ್ನು ನಡೆಸಿದ್ರು. ಈ ಜಾತಿ ಗಣತಿ ಯಾವ ರೀತಿ ಇತ್ತು ಅಂತಂದ್ರೆ, ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಜನ ಈ ಎನ್ಯೂಮರೇಟರ್ಸ್, ಈ ಗಣಕಕಾರರು, ಅವರೆಲ್ಲ ಮನೆ ಬಾಗಿಲು ಕೂಡ ತಟ್ಟಲಿಲ್ಲ, ಮನೆಯೊಳಗೆ ಯಾರಿದ್ದಾರೆ ಅಂತ ಕೇಳಲಿಲ್ಲ, ಅಲ್ಲೆಲ್ಲ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಂಡು ಬಂದ್ಬಿಟ್ರು. ಈ ಕುಟುಂಬದ ಆ ಮಾಹಿತಿಯನ್ನ ಪಡೆಯಲಾಗಿದೆ, ಇಲ್ಲಿ ಜಾತಿ ಗಣತಿ ಪ್ರಕ್ರಿಯೆಯನ್ನ ಮುಗಿಸಲಾಗಿದೆ ಅಂತ ಆ ಅರ್ಥ ಬರೋ ಸ್ಟಿಕ್ಕರ್ಗಳನ್ನ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದ ದೃಶ್ಯ, ಅದು ಸ್ಟಿಂಗ್ ಆಪರೇಷನ್ ಮೂಲಕ ಸುದ್ದಿವಾಹಿನಿಗಳಲ್ಲಿ ಬಯಲಾದಾಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರವಾಯಿತು. ಇಲ್ಲ ಇಲ್ಲ, ಇನ್ಮೇಲೆ ಸಮರ್ಪಕವಾಗಿ ಮಾಡ್ತವೆ ಅಂತಂದ್ಬಿಟ್ಟು ಎಲ್ಲ ಒಂದ್ ಕಡೆ ಈ ದಲಿತ ಸಮುದಾಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವ್ಯಕ್ತಿಗತ ಬದ್ಧತೆ ಬಗ್ಗೆ ಅವ್ರಿಗೆ ವಿಶ್ವಾಸ ಇರೋದ್ರಿಂದ, ಗೌರವ ಇರೋದ್ರಿಂದ ಸುಮ್ಮನೆ ಕುಳಿತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇಚ್ಛಾಶಕ್ತಿ ಪ್ರದರ್ಶಿಸದೆ ಹೋದ್ರೆ, ಎಲ್ಲಿ ಈ ತರದ ಸೂತ್ರ ಲಂಬಾಣಿ, ಬೋವಿ ಇತ್ಯಾದಿ ಸಮುದಾಯಗಳ ಕೋಪಕ್ಕೆ ಗುರಿಯಾದ್ರೆ, ನಮ್ಮ ಓಟ್ಗಳಿಗೆ ಸಂಚಕಾರ ಬರೋದಾದ್ರೆ ಏನ್ ಮಾಡೋದು ಅನ್ನೋ ಆ ಜಂಜಾಟದಲ್ಲಿ ಮುಳುಗಬಹುದು ಅಂತಂದ್ಬಿಟ್ಟು ಗೋವಿಂದ್ ಕಾರಜೋಳ ಅವರು ವ್ಯಕ್ತಿಗತವಾಗಿ ತಮ್ಮ ತಿಳುವಳಿಕೆ, ಆಳವಾದ ತಿಳುವಳಿಕೆ, ಜ್ಞಾನ ಮತ್ತು ಅಧ್ಯಯನಶೀಲತೆಯನ್ನು ಆಧರಿಸ್ಬಿಟ್ಟು ಈಗ ರಾಜಕೀಯ ಅಭಿಯಾನವನ್ನೇ ಒಂದು ಏಕಾಂಗಿ ಒನ್ ಮ್ಯಾನ್ ಆರ್ಮಿ ತರ ಶುರು ಮಾಡ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಬದ್ಧತೆ ಇಲ್ಲ ಅಂತಲ್ಲ, ಆದ್ರೆ ಸಂಬಂಧಪಟ್ಟ ಸಮುದಾಯಗಳ ಜನಪ್ರತಿನಿಧಿಗಳಾದ್ರೂ ಕೂಡ ಗಟ್ಟಿಯಾಗಿ ಇದಕ್ಕೆ ಹೋರಾಟ ಮಾಡಲೇಬೇಕಾಗತ್ತೆ. ಅವ್ರೀಗ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದಾರೆ. ನೀವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸುಗಳನ್ನ ಆಧರಿಸ್ಬಿಟ್ಟು ಆಗಸ್ಟ್ 16ರೊಳಗಾಗಿ ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಲೇಬೇಕು, ಇಲ್ಲದೆ ಇದ್ರೆ ಉಗ್ರ ಸ್ವರೂಪದ ಹೋರಾಟವನ್ನ ಕೈಗೊಳ್ಳಬೇಕಾಗತ್ತೆ ಅಂತಂದ್ಬಿಟ್ಟು ಈ ಒಳ ಮೀಸಲಾತಿ ಸಂದರ್ಭ ಬಂದಾಗ ಬಿಜೆಪಿ ಕಳೆದ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ
ಲಂಬಾಣಿ ಮತ್ತು ಬೋವಿ ಸಮುದಾಯದಲ್ಲಿ ಒಂದು ಭಾವನೆಗಳನ್ನು ಮೂಡಿಸ್ಬಿಟ್ರು. ನೋಡಿ, ನಿಮ್ಗೆ ಇದುವರೆಗೂ ನಿಮ್ಗೆ ಸಿಗ್ತಾ ಇದ್ದ ಮೀಸಲಾತಿ ಪ್ರಮಾಣವನ್ನು ಕಡಿಮೆ ಮಾಡಿಬಿಟ್ರು. ಅವರು ಎಡಗೈನವರು 6%, ಬಲಗೈನವರು 5.5%, ನಿಮಗೆ ಬರೀ 4.5% ಕೊಡ್ತಾ ಇದ್ದಾರೆ ಅಂತ. ಹೀಗಾಗ್ಲಿಲ್ಲ. ಜನಸಂಖ್ಯಾ ಪ್ರಮಾಣದ ದೃಷ್ಟಿಯಿಂದ ಎಡಗೈನವರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಬಲಗೈನವರು ತದನಂತರದ ಸ್ಥಾನದಲ್ಲಿದ್ದಾರೆ. ಲಂಬಾಣಿ, ಬೋವಿ, ಕೊರಚ, ಕೊರಗ ಇತ್ಯಾದಿ ಸಮುದಾಯಗಳು 3ನೇ ಸ್ಥಾನದಕ್ಕೆ ಬರ್ತಾರೆ. ಆದ್ರೂ ಕೂಡ ಪ್ರತ್ಯಕ್ಷ ಅನುಭವ ಯಾವ ತರ ಇತ್ತು ಅಂತಂದ್ರೆ, ನೀವು ರಾಜಕೀಯ ಪ್ರಾತಿನಿಧ್ಯ ದೃಷ್ಟಿಯಲ್ಲೂ ಕೂಡ ನೋಡಿ, ಬಹುತೇಕ ಪರಿಶಿಷ್ಟ ಜಾತಿ ವಿಧಾನಸಭಾ ಸದಸ್ಯತ್ವ ಮತ್ತು ಪರಿಶಿಷ್ಟ ಜಾತಿಗಳ ಲೋಕಸಭಾ ಸದಸ್ಯತ್ವವನ್ನ ಬಹುಪಾಲು ಬೋವಿ ಮತ್ತು ಲಂಬಾಣಿ ಸಮಾಜದವರೇ ಪಡ್ಕೊಳ್ತಾ ಬಂದಿರೋದು. ಚುನಾವಣೆಯಿಂದ ಚುನಾವಣೆಗೆ ರಾಜಕೀಯ ಪಕ್ಷಗಳು ಕೂಡ ಅವ್ರಿಗೇನೆ ಟಿಕೆಟ್ ಕೊಡ್ತಾ ಬಂದಿದ್ದಾರೆ. ಅದರಲ್ಲೊಂದು ಲೆಕ್ಕಾಚಾರ ಏನು ಅಂತಂದ್ರೆ, ಈ ಎಡಗೈ ಬಲಗೈ ದಲಿತ ಸಮುದಾಯಗಳು ಅವರು ಅಸ್ಪೃಶ್ಯತೆಯ ಕಳಂಕ ಹೊತ್ತು ಬಾಳದವರು. ಈ ಬೋವಿ ಮತ್ತು ಲಂಬಾಣಿ ಸಮುದಾಯಗಳಿಗೆ ಅಸ್ಪೃಶ್ಯತೆಯ ಕಳಂಕ ಇಲ್ಲ. ಆದ್ರೂ ಕೂಡ ಅವರು ಕೂಡ ಶೋಷಿತ ವರ್ಗದಲ್ಲೇ ಬರ್ತಾರೆ. ಲಂಬಾಣಿಗಳಂತೂ ಊರಿಂದ ಊರಿಗೆ ಅಲೆಮಾರಿ ಜನಾಂಗದ ತರನೇ ತಮ್ಮ ಬದುಕನ್ನು ಕಟ್ಕೊಂಡು ಬಂದಿದ್ದಾರೆ. ಆದ್ರೆ ಅವರಲ್ಲೂ ಕೂಡ ಒಂದು ಮಧ್ಯಮ ವರ್ಗ ಸೃಷ್ಟಿ ಆಯ್ತು, ವ್ಯಾಪಾರಿ ವರ್ಗ ಸೃಷ್ಟಿ ಆಯ್ತು. ಬೋವಿಗಳಲ್ಲಿ ಅನೇಕ ರಾಜಕಾರಣಿಗಳು ದೊಡ್ಡ ದೊಡ್ಡ ಕ್ವಾರಿ ಮಾಲೀಕರುಗಳಾದ್ರು, ಕೋಟ್ಯಾಧಿಪತಿಗಳಾದ್ರು. ಅದೆಲ್ಲೂ ನಾವು ಪ್ರತ್ಯಕ್ಷ ಕಣ್ಣು ಮುಂದೆನೆ ಇರೋ ದೃಶ್ಯ. ಆದ್ರಿಂದ ಇದೀಗ ಒಳ ಮೀಸಲಾತಿಯ ಹೋರಾಟ ಒಂದು ತಾರ್ಕಿಕ ಹಂತ ತಲುಪಬೇಕಾಗಿದೆ. ಗೋವಿಂದ್ ಕಾರಜೋಳ ಅವರು ಕೈಗೆತ್ತಿಕೊಂಡಿರೋ ಈ ಅಭಿಯಾನಕ್ಕೆ ರಾಜ್ಯ ಬಿಜೆಪಿ ಘಟಕದ ಇತರ ಪದಾಧಿಕಾರಿಗಳು ಕೂಡ ಇದು ಕೇವಲ ಒಂದು ಜಾತಿಗೆ ಸೀಮಿತವಾಗಬಾರದು. ಪರಿಶಿಷ್ಟ ಜಾತಿಗಳಲ್ಲದವರು ಕೂಡ, ದಲಿತರಲ್ಲದವರು ಕೂಡ ಇಂಥ ಹೋರಾಟಗಳಿಗೆ ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಅವರ ರಾಜಕೀಯ ಬದ್ಧತೆ ಸಾಬೀತಾಗತ್ತೆ. ಏನೇ ಇರಲಿ, ಈ ಒಳ ಮೀಸಲಾತಿ ಹೋರಾಟ ಈ ಗೋವಿಂದ್ ಕಾರಜೋಳ ಅವರು ನಡೆಸ್ತಾ ಇರೋ ಈ ಹಕ್ಕೊತ್ತಾಯದ ಅಭಿಯಾನದ ಮೂಲಕ ಯಶಸ್ಸು ಪಡೆಯಲಿ. ಆಂಧ್ರ ಪ್ರದೇಶದಲ್ಲಿ ಮಾದಿಗ ದಂಡೋರ ಹೋರಾಟ ತುಂಬಾ ಉಗ್ರ ಸ್ವರೂಪನ ಪಡ್ಕೊಂಡ್ಬಿಟ್ಟಿತ್ತು. ಅಲ್ಲಿ ದುರದೃಷ್ಟಕರ ಅಂತಂದ್ರೆ, ಎಡಗೈ ಬಲಗೈನವ್ರ ನಡುವೆನೆ ಪರಸ್ಪರ ಸಂಘರ್ಷ, ರಾಜಕೀಯ ಸಂಘರ್ಷವೇ ನಡೆದು ಹೋಗಿತ್ತು. ಅದೀಗ ಕೊಂಚ ಮಟ್ಟಿಗೆ ತಣ್ಣಗಾಗಿದೆ. ಅಲ್ಲಿ ಒಳ ಮೀಸಲಾತಿ ಸೂತ್ರ ಜಾರಿಗೆ ಬಂದಿದೆ. ಕರ್ನಾಟಕದಲ್ಲೂ ಕೂಡ ಸರ್ವಸಮ್ಮತವಾದ ಒಂದು ಒಳ ಮೀಸಲಾತಿ ಸೂತ್ರ ಅನುಷ್ಠಾನವಾಗಲಿ. ಯಾವ ಜಾತಿ ಜನಾಂಗದವರು ಕೂಡ ಅದನ್ನು ತಪ್ಪು ತಿಳ್ಕೊಳ್ಬಾರದು, ನಮ್ಮನ್ನ ಕಸ್ಕೊಳ್ತಿದ್ದಾರೆ ಅಂತ ಅನ್ಕೊಳ್ಬಾರದು. ಅಂದಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರವಿದ್ದಾಗಲೇ 2011ರಲ್ಲಿ ರಾಜ್ಯ ಸರ್ಕಾರದ ಅಭಿಪ್ರಾಯಗಳನ್ನ ಕೇಳಿದ್ರು. ಈ ಬೋವಿ ಮತ್ತು ಲಂಬಾಣಿ ಜನಾಂಗಗಳನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಹೊರಗಿಡಬೇಕಾ, ಅನುಬಂಧ 340ಕ್ಕೆ ತಿದ್ದುಪಡಿ ತಂದ್ಬಿಟ್ಟು ಈ ಜಾತಿಗಳನ್ನ ಹೊರಗಿಡಬೇಕಾ ಅಂತ ಕೇಳಿದಾಗ, ಅವತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದ ಬಿಜೆಪಿ ಸರ್ಕಾರ ಅದನ್ನ ಅಲ್ಲಗಳೆದಿತ್ತು. ಇಲ್ಲ, ಯಾವ ಜಾತಿ ಜನಾಂಗವನ್ನು ಕೂಡ ಈಗಿರೋ 101 ಜಾತಿಗಳ ಪಟ್ಟಿಯಿಂದ ಹೊರಗಿಡಬೇಕಾದ ಅಗತ್ಯ ಇಲ್ಲ. ಇದ್ದಿದ್ದ ಹಾಗೆ ಇರಲಿ, ಲಂಬಾಡಿ ಮತ್ತು ಬೋವಿ ಜನಾಂಗಗಳು ಕೂಡ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಮುಂದುವರಿಲಿ ಅನ್ನೋ ಒಂದು ಅಭಿಪ್ರಾಯವನ್ನ ಕಳಿಸ್ಕೊಟ್ಟಿತ್ತು ಮನಮೋಹನ್ ಸರ್ಕಾರಕ್ಕೆ. ಹೀಗಾಗಿ ಈ ಶೋಷಿತ ಜನಾಂಗಗಳೊಳಗೆ ಒಳ ಜಗಳಗಳು ಬರಬಾರದ ರೀತಿಯಲ್ಲಿ ಸಮರ್ಪಕವಾದ ಒಂದು ಒಳ ಮೀಸಲಾತಿ ಸೂತ್ರ ಜಾರಿ ಆಗುತ್ತೆ ಅನ್ನೋ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.